ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಲಾಸ್ಟ್ ಕ್ಲಾಸಲ್ಲಿ ಯೂನಿಟ್ ಸೆಟಪ್ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ. ಈ ಕ್ಲಾಸಲ್ಲಿ ನಾವು ಸಿಂಪಲ್ ಹೌಸ್ ಡಿಸೈನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಕನ್ಸ್ಟ್ರಕ್ಷನ್ ಲೈನ್ ತಗೊಳ್ತಾನೆ. ಆರ್ಥೋ ಆನ್ F8 ಇನ್ ಕೀಬೋರ್ಡ್, ಡೈರೆಕ್ಷನ್ ಅಂಡ್ ಎಸ್ಕೇಪ್. ಸೊ ಇವಾಗ ಈ ಲೈನ್ ನಮ್ಮ ವಾಲ್. ಸ್ಟಾರ್ಟಿಂಗ್ ವಾಲ್ 2 ಲೈನ್ ಹಾಕಿದ್ದೇನೆ. ಸೊ ಎಕ್ಸ್ಟ್ರಾ ಲೈನ್ ನಾನು ಟ್ರಿಮ್ ಮಾಡ್ತಾನೆ ಅಂಡ್ ಎಸ್ಕೇಪ್. ಸೊ ಇವಾಗ ನಾವು ವಾಲ್ ಥಿಕ್ನೆಸ್ ಕೊಡಬೇಕು. ಇವಾಗ ನಾನು ಸ್ಟ್ಯಾಂಡರ್ಡ್ ಆಗಿ ಥಿಕ್ನೆಸ್ ಕೊಡ್ತಾನೆ, ಅದು 9 ಇಂಚ್. ಸೊ ಅದಕ್ಕೆ ಆಫ್ಸೆಟ್ 9 ಇಂಚ್, ಎಂಟರ್, ಫಸ್ಟ್ ಲೈನ್ ಅಂಡ್ ಸೆಕೆಂಡ್ ಲೈನ್ ಅಂಡ್ ಎಸ್ಕೇಪ್. ಸೊ ಗೈಸ್, ಇಲ್ಲಿ ನಮ್ಮ ವಾಲ್. ಸೊ ದಿಸ್ ಇಸ್ ಒನ್ ವಾಲ್. ಸೊ ನಾನು ಇವಾಗ ಕರೆಂಟ್ಲಿ ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿ ಕಿಚನ್, ಲಿವಿಂಗ್ ರೂಮ್, ಡೈನಿಂಗ್ ರೂಮ್, ಮಾಸ್ಟರ್ ಬೆಡ್ರೂಮ್ ಅಂಡ್ ಇಲ್ಲಿ ಕಾಮನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಬರುತ್ತೆ. ಸೊ ನಾನೀಗ ಮಾಡ್ತಾ ಹೋಗ್ತೀನಿ. ಸೊ ಕಿಚನ್ ನಾನು ಆಫ್ಸೆಟ್ 10 ಫೀಟ್ ತಗೊಳ್ತಾನೆ. And wall thickness 9 inch. And escape. Extra trim ಮಾಡ್ತಾನೆ. So ನಮ್ಮ kitchen ready. So next now dining. Next dining wall thickness 9 inch. Next master bedroom. 12 feet ಕೊಡ್ತಾನೆ. And thickness, wall thickness 9 inch. So guys, ಇಲ್ಲಿ ನಮ್ಮ one side plan ready ಆಯ್ತು. So kitchen, dining and master bedroom. Next ಇಲ್ಲಿ bedroom, common toilet and bathroom. Next living room ಬರುತ್ತೆ. So excess and trim ಮಾಡ್ತಾನೆ. TR double enter and select and trim. So next currently ಈ ಕಡೆ ಬರೋಣ. So ಲಿವಿಂಗ್ ರೂಮ್ ನಾನು 15 ಫೀಟ್ ಕೊಡ್ತಾನೆ. ನೆಕ್ಸ್ಟ್ ವಾಲ್ ಥಿಕ್ನೆಸ್ 9 ಇಂಚ್. ಸೊ ಇವಾಗ ನಾವು ಇಲ್ಲಿ ಲಿವಿಂಗ್ ರೂಮ್, ಇಲ್ಲಿ ನೆಕ್ಸ್ಟ್ ಇಲ್ಲಿ ಕಾಮನ್ ಬಾತ್, ಟಾಯ್ಲೆಟ್ ಅಂಡ್ ಬಾತ್ರೂಮ್, ನೆಕ್ಸ್ಟ್ ಬೆಡ್ರೂಮ್ ಬರುತ್ತೆ. ಸೊ ಆಕ್ಚುಲಿ ಇದು ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ನಾನು ಎಕ್ಸ್ಟ್ರಾ ಟ್ರಿಮ್ ಮಾಡ್ತಾನೆ. ಸೊ ಗೈಸ್, ಇದು ನಮ್ಮ ಪ್ಲಾನ್ ನ ಡೈಮೆನ್ಷನ್ಸ್ ಲೈಕ್ ದಿಸ್. ಸೊ ಇವಾಗ ನಾವು ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋಕ್ಕೆ ನಾನು ಫಿಲೆಟ್ ಅಥವಾ ಚಾಂಫರಿಗೆ ಹೋಗ್ತಾನೆ. ಸೊ ಫಸ್ಟ್ ಲೈನ್ ಅಂಡ್ ಸೆಕೆಂಡ್ ಲೈನ್, ಸ್ಪೇಸ್ ಬಟನ್, ಸೇಮ್ ಅದೇ ಕಮಾಂಡ್ ಆಕ್ಟಿವೇಟ್ ಆಗುತ್ತೆ. ಫಸ್ಟ್ ಲೈನ್ ಅಂಡ್ ಸೆಕೆಂಡ್ ಲೈನ್, ಎಸ್ಕೇಪ್. ಸೊ ಇವಾಗ ನಾನು 12 ಫೀಟ್ ಕೊಟ್ಟೆ. ಸೊ ಅಗೇನ್ ನಾನು ಇವಾಗ 12 ಫೀಟ್ ಕೊಡ್ತಾನೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ. ಅಂಡ್ ವಾಲ್ ಥಿಕ್ನೆಸ್ 9 ಇಂಚ್ ಅಂಡ್ ಎಸ್ಕೇಪ್. ಇವಾಗ ನಾವಿಲ್ಲಿ ಲೈನ್ ಜಾಯಿನ್ ಮಾಡ್ತೇವೆ. ಸೊ ಜಾಯಿನ್ ಮಾಡೋಕ್ಕೆ ಎಕ್ಸ್ಟೆಂಡ್, EX ಡಬಲ್ ಎಂಟರ್. ಸೊ ಎಕ್ಸ್ಟೆಂಡ್ ನಾನು ಲಾಸ್ಟ್ ಲೈನ್ ವರೆಗೂ ಎಕ್ಸ್ಟೆಂಡ್ ಮಾಡ್ತಾನೆ, ಬಿಕಾಸ್ ಆ ಕಡೆಯಲ್ಲಿ ಇನ್ನೊಂದು ವಾಲ್ ಬರುತ್ತೆ. ಸೊ ಎಕ್ಸ್ಟ್ರಾ ಲೈನ್ ಟ್ರಿಮ್ ಮಾಡ್ತಾನೆ, TR ಡಬಲ್ ಎಂಟರ್. ಸೊ ಗೈಸ್, ಇವಾಗ ನಾನಿಲ್ಲಿ ಕರೆಂಟ್ಲಿ 3 ಫೀಟ್ ಪ್ಯಾಸೇಜ್ ಕೊಡ್ತಾನೆ. ಎಂಟರ್. ಓಕೆ, 4 ಫೀಟ್ ಪ್ಯಾಸೇಜ್ ಕೊಡ್ತಾನೆ. 4 ಫೀಟ್ ಎಂಟರ್. and next 9 inch thickness. Next TR double enter. So guys, ಇದು ನಮ್ಮ master bedroom and this is common bedroom. Next ನಾವಿಲ್ಲಿ common toilet and bathroom ಕೊಡೋಣ.
ಸೊ ಓಕೆ, ಅಂಡ್ ಈ ವಾಲ್ ಥಿಕ್ನೆಸ್ ನಾನು 6 ಇಂಚ್ ಕೊಡ್ತೇನೆ. ಅಂಡ್ ನೆಕ್ಸ್ಟ್ ಇಲ್ಲಿ ಇದು ಕೂಡ 6 ಫೀಟ್ ಕೊಡ್ತಾನೆ and 6 inch and escape. Extra line trim and delete. So guys, ಇದೊಂದು ಸಿಂಪಲ್ ಹೌಸ್ ಪ್ಲಾನ್. ಸೊ ಕಿಚನ್, ಲಿವಿಂಗ್ ರೂಮ್, ಡೈನಿಂಗ್ ರೂಮ್, ಮಾಸ್ಟರ್ ಬೆಡ್ರೂಮ್, ಪ್ಯಾಸೇಜ್ ಅಂಡ್ ಕಾಮನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೋರ್ಸ್ ಅಂಡ್ ವಿಂಡೋಸ್ ಯಾವ ರೀತಿ ಪ್ಲೇಸ್ ಮಾಡೋದಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.